Hi everybody. So I think in the previous video I have sent the fundamentals regarding partial differential equations and origin of the partial differential equations and some applications of the partial differential equations. So ಅದು ನೀವು ಕನ್ವಿನ್ಸ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಾನು. Now today I am going to review some concepts of partial differential equations. Already you have studied in your BSc level, right? ಸೊ ಏನು ಮಾಡಿದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಫಸ್ಟ್ ಆರ್ಡರ್ ಕನ್ಸ್ಟ್ರಕ್ಷನ್ ಆಫ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ನೀವು ನಿಮ್ಮ ಇಲ್ಲಿ ಸೊ BSc ಲೆವೆಲಲ್ಲಿ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಬಟ್ ಈ ಒಂದು ನಾನು ಇಲ್ಲಿ ಒಂದ್ಸಲಿ ರಿವ್ಯೂ ಮಾಡ್ತೀನಿ. ಸೊ ಕನ್ಸ್ಟ್ರಕ್ಷನ್ ಆಫ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಹೆಂಗೆ ಎರಡು ಥರ ಇರುತ್ತೆ. ಒಂದು ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಓಕೆ, ಒಂದು ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್, ಇನ್ನೊಂದು ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಫಂಕ್ಷನ್ಸ್. ಒಂದು ಕಾನ್ಸ್ಟೆಂಟ್ಸ್ನ ರಿಮೂವ್ ಮಾಡಿಕೊಂಡು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸನ್ನು, ಇನ್ನೊಂದು ಆರ್ಬಿಟ್ರರಿ ಫಂಕ್ಷನ್ಸನ್ನು ರಿಮೂವ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡೋವಂಥದ್ದು. ಈಗ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್, ಈಗ ಫಸ್ಟು ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ನೋಡೋಣಂತೆ. ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಒನ್ ಜನರಲ್ ಈಕ್ವೇಷನ್. ಸೊ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ವೈ ಸಮ್ ಯು ಆ್ಯಂಡ್ ಎ ಆ್ಯಂಡ್ ಬಿ which is equal to 0. ಒಂದು ಫಂಕ್ಷನ್ ತೊಗೊಂಡಿದ್ದೀನಿ, ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ವೈ ಯು ಎ ಬಿ. ಇಲ್ಲಿ ಎಕ್ಸ್ ಆ್ಯಂಡ್ ವೈ ಆರ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಓಕೆ, ಎಕ್ಸ್ ಆ್ಯಂಡ್ ವೈ ಏನು ಇಂಡಿಪೆಂಡೆಂಟ್ ವೇರಿಯಬಲ್ಸ್, ಯು ಏನು ಇಟ್ ಈಸ್ ಎ ಡಿಪೆಂಡೆಂಟ್ ವೇರಿಯಬಲ್, ಎ ಆ್ಯಂಡ್ ಬಿ ಆರ್ ಏನು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಓಕೆ, ಇಲ್ಲಿ ನಮ್ಮ ಉದ್ದೇಶ ಏನು, ವಿ ಹ್ಯಾವ್ ಟು ರಿಮೂವ್ ದೀಸ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಓಕೆ, ಸೊ ಇಲ್ಲಿ f is a function of all these, arbitrary function of all these, where x and y are independent variables, u is dependent variable, a and b are arbitrary constants. Okay, now differentiate this, idana 1 anta karkoona. Differentiate equation 1 with respect partially with respect to x. ಇದನ್ನ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತಪ್ಪ, ಎಫ್ ಡೈರೆಕ್ಟ್ಲಿ ಎ ಫಂಕ್ಷನ್ ಆಫ್ ಎಕ್ಸ್. ಹಾಗಾಗಿ ಏನು ಬರುತ್ತೆ, ಡೆಲ್ ಎಫ್ ಬೈ ಡೆಲ್ ಎಕ್ಸ್ ಬರುತ್ತೆ. ಪ್ಲಸ್ ಎಫ್ ಈಸ್ ಎ ಫಂಕ್ಷನ್ ಆಫ್ ಯು ಬಟ್ ಯು ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ಹೌದಾ ಇಲ್ವೋ, ಎಫ್ ಈಸ್ ಎ ಫಂಕ್ಷನ್ ಆಫ್ ಯು ಬಟ್ ಯು ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ಹಾಗಾದ್ರೆ ಏನು ಬರುತ್ತೆ, ಡೆಲ್ ಎಫ್ ಬೈ ಡೆಲ್ ಯು, ಬಿಕಾಸ್ ಇಟ್ಸ್ ಎ ಡೈರೆಕ್ಟ್ ಫಂಕ್ಷನ್ ಆಫ್ ಯು ಬಟ್ ಯು ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ಮತ್ತೆ ಇನ್ಯಾವುದು ಉಳಿದಿದ್ದು ಡೆರಿವೇಟಿವ್ಸ್ ಬರಲ್ಲ, ದಿಸ್ ಈಕ್ವಲ್ ಟು 0. ಓಕೆ, ಅಥವಾ ಇದನ್ನ ಹೆಂಗೆ ಬರಿತೀನಿ ನಾನು, ಡೆಲ್ ಎಫ್ ಬೈ ಡೆಲ್ ಎಕ್ಸ್ ಪ್ಲಸ್ ಡೆಲ್ ಎಫ್ ಬೈ ಡೆಲ್ ಯು, ರೈಟ್, ಆ್ಯಂಡ್ ಡೆಲ್ ಯು ಬೈ ಡೆಲ್ ಎಕ್ಸ್ನ ಐ ಆಮ್ ಡಿನೋಟ್ ಇಟ್ ಆಸ್ ಪಿ ಅಂತ ಬರ್ಕೋತೀನಿ. ಸೊ ಡೆಲ್ ಯು ಬೈ ಡೆಲ್ ಎಕ್ಸ್ ನಾನು ಎಂತ ಮಾಡ್ಕೊಂಡೆ, ಡೆಲ್ ಯು ಬೈ ಡೆಲ್ ಎಕ್ಸ್ ಆಸ್ ಸಮ್ ಪಿ ಅಂತ ತೊಗೊಂಡಿದ್ದೀನಿ. ಸಿಮಿಲರ್ಲಿ ಬೈ ಡಿಫ್ರೆನ್ಶಿಯೇಟಿಂಗ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ, ಎಕ್ಸ್ ಮಾಡಿದಾಗ ಹೀಗೆ ಬಂತು, ವೈ ಮಾಡಿದಾಗ ಏನು ಬರುತ್ತೆ, ಡೆಲ್ ಎಫ್ ಬೈ ಡೆಲ್ ವೈ ಬರುತ್ತೆ, ಬಿಕಾಸ್ ಎಫ್ ಈಸ್ ಡೈರೆಕ್ಟ್ ಫಂಕ್ಷನ್ ಆಫ್ ವೈ, ಡೆಲ್ ಎಫ್ ಬೈ ಡೆಲ್ ವೈ ಪ್ಲಸ್ ಡೆಲ್ ಎಫ್ ಬೈ ಡೆಲ್ ಯು, ಅಗೈನ್ ಯು ಈಸ್ ಎ ಫಂಕ್ಷನ್ ಆಫ್ ವೈ, ದಟ್ಸ್ ವೈ ಡೆಲ್ ಯು ಬೈ ಡೆಲ್ ವೈ, ದಿಸ್ ಈಕ್ವಲ್ ಟು 0. ಇದನ್ನ ಎಂತ ಬರೀಬಹುದು ನೀವು, ಸೊ ಡೆಲ್ ಎಫ್ ಬೈ ಡೆಲ್ ವೈ ಪ್ಲಸ್ ಡೆಲ್ ಎಫ್ ಬೈ ಡೆಲ್ ಯು ಇಂಟು ಕ್ಯೂ ಅಂತ ಬರ್ಕೋತೀನಿ. ಕ್ಯೂ ಅಂದರೆ ಏನಾಗಾರೆ, q is nothing but del u by del y. This is nothing but your small q and this is nothing but your small p, right? So ಈಗ ಬರ್ಕೋತೀನಿ ನಾನು. Now using these three, ಇದನ್ನ 2 ಅಂತ ಕರ್ಕೊಳ್ಳಿ, ಇದನ್ನ 3 ಅಂತ ಕರ್ಕೊಳ್ಳಿ. ಒಂದರಲ್ಲಿ ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋದ್ರಿಂದ, ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ, ಸಾಲ್ವ್ ಮಾಡ್ಕೊಳ್ಳೋದ್ರಿಂದ, ಸೊ ಯು ಕ್ಯಾನ್ ರಿಮೂವ್ ದ ಕಾನ್ಸ್ಟೆಂಟ್ಸ್ ಎ ಬಿ ಸಿ. ಸೊ ಈಗ ಎ ಬಿ ಯಾವ್ಯಾವ ಕಾನ್ಸ್ಟೆಂಟ್ಸ್ ಇದಾವೆ ಆ ಕಾನ್ಸ್ಟೆಂಟ್ಸನ್ನು ನೀವು ಯು ಕ್ಯಾನ್ ರಿಮೂವ್ ದ್ಯಾಮ್, ರೈಟ್. ಸೊ ಆ್ಯಂಡ್ ಆ ಈಕ್ವೇಷನ್ ಹೆಂಗಿರುತ್ತಪ್ಪ ಅಂದರೆ ಬರೋದು, ಅದನ್ನು ಈಕ್ವೇಷನ್ 3 ಸಾಲ್ವ್ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಈಕ್ವೇಷನ್ ಆಫ್ ದಿ ಫಾರ್ಮ್ ಎಫ್ ಆಫ್ ಎಕ್ಸ್ ವೈ ಯು ಪಿ ಕ್ಯೂ ಫಾರ್ಮಲ್ಲಿ ಈಕ್ವೇಷನ್ ಬರುತ್ತೆ, ಈಸ್ ಈಕ್ವಲ್ ಟು 0. ಅಂದರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದ್ದ ಜಾಗದಲ್ಲಿ ಏನು ಬಂತು ನಿಮಗೆ, ಪಿ ಆ್ಯಂಡ್ ಕ್ಯೂ ಅಂತ ಬಂತು. ಪಿ ಆ್ಯಂಡ್ ಕ್ಯೂ ಅಂದರೆ ಏನು, ಡೆಲ್ ಯು ಬೈ ಡೆಲ್ ಎಕ್ಸ್, ಇನ್ನೊಂದು ಕ್ಯೂ ಅಂದರೆ ಡೆಲ್ ಯು ಬೈ ಡೆಲ್ ವೈ, ಅಂದರೆ ಡೆರಿವಿಟಿವ್ಸ್ ಬಂತು. ಮೀನ್ಸ್ ಇಟ್ ಬಿಕಮ್ಸ್ ಎನ್ ಈಕ್ವೇಷನ್, ಇಟ್ ಬಿಕಮ್ಸ್ ಎ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್, ಯಾಕೆಂದರೆ ಪಾರ್ಷಿಯಲ್ ಡೆರಿವಿಟಿವ್ಸ್ ಇದೆ. ಸೊ ಕೊಟ್ಟಿರೋ ಫಂಕ್ಷನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಒಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡೋದು, ಇನ್ನೊಂದು ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡೋದು. ಆ 3 ಈಕ್ವೇಷನ್ನ ಸಾಲ್ವ್ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಸೊ ಒನ್ ಮೋರ್ ಈಕ್ವೇಷನ್ ದಟ್ ಈಸ್ ಇನ್ ದ ಫಾರ್ಮ್
ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ವೈ ಯು ಪಿ ಕ್ಯೂ ಆಯಿತು. ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಪಾರ್ಷಿಯಲ್ ಡೆರಿವೇಟಿವ್ಸ್, ಒನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ಅದರ್ ಒನ್ ವಿತ್ ರೆಸ್ಪೆಕ್ಟ್ ಟು ವೈ. ಇದು ಸೊ ಐ ಮೀನ್ ಬೈ ರಿಮೂವಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಅದೇ ಬೈ ರಿಮೂವಿಂಗ್ ಆರ್ಬಿಟ್ರರಿ ಫಂಕ್ಷನ್ಸ್ ಹೆಂಗಪ್ಪ ಅಂದರೆ, ಸೊ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಕನ್ಸಿಡರ್ ದ ಫಂಕ್ಷನ್ ಆಫ್ ದಿ ಫಾರ್ಮ್ ಸಮ್ ಕ್ಯಾಪಿಟಲ್ ಎಫ್ ಆಫ್ ಯು ವಿ ಫಾರ್ಮಲ್ಲಿ ತಗೊಳ್ತೀನಿ. ಕ್ಯಾಪಿಟಲ್ ವಿ ಫಾರ್ಮಲ್ಲಿ ತಗೊಳ್ತೀನಿ. ಯಾಕೆಂದರೆ ಆ ಯುಗೂ ಈ ಯುಗೂ ನಿಮಗೆ, ಸೊ ಇದು ಸ್ಮಾಲ್ ಯು, ಅಲ್ಲೆಲ್ಲ ಬಂದರೆ ಸ್ಮಾಲ್ ಯು, ಇಲ್ಲಿ ತೊಗೊಳ್ತಾ ಇರೋದು ಕ್ಯಾಪಿಟಲ್ ಯು ಕ್ಯಾಪಿಟಲ್ ವಿ ಈಸ್ ಈಕ್ವಲ್ ಟು 0. ಇಲ್ಲಿ ಎಫ್ ಈಸ್ ಅನ್ ಆರ್ಬಿಟ್ರರಿ ಫಂಕ್ಷನ್ ಕನೆಕ್ಟಿಂಗ್ ಟು ಫಂಕ್ಷನ್ಸ್ ಯು ಅಂಡ್ ವಿ. ಯು ಅಂಡ್ ವಿ ಯಾರು? ಕ್ಯಾಪಿಟಲ್ ಯು ಅಂಡ್ ಕ್ಯಾಪಿಟಲ್ ವಿ ಆರ್ ಫಂಕ್ಷನ್ಸ್ ಆಫ್ ಯಾವುದ್ರ ಫಂಕ್ಷನ್ಸು? ಎಕ್ಸ್ ವೈ ಆಸ್ ವೆಲ್ ಆಸ್ ಯು, ಸ್ಮಾಲ್ ಯು. ಎರಡು ಇಂಡಿಪೆಂಡೆಂಟ್ ವೇರಿಯೇಬಲ್, ಇನ್ನೊಂದು ಡಿಪೆಂಡೆಂಟ್ ವೇರಿಯೇಬಲ್. ಇದು ಮೂರುದು. ಕ್ಯಾಪಿಟಲ್ ಯು ಈಸ್ ಆಲ್ಸೋ ಫಂಕ್ಷನ್ ಆಫ್ ಆಲ್ ದೀಸ್ 3 ವೇರಿಯೇಬಲ್. ಕ್ಯಾಪಿಟಲ್ ವಿ ಈಸ್ ಆಲ್ಸೋ ಎ ಫಂಕ್ಷನ್ ಆಫ್ ಆಲ್ ದೀಸ್ 3 ವೇರಿಯೇಬಲ್ಸ್. ರೈಟ್. ನಾವು ಈ ಈಕ್ವೇಷನ್ನ ಐ ಆಮ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀನಿ. ನೋಡಿ, ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡೆಲ್ ಎಫ್ ಬೈ ಡೆಲ್ ಕ್ಯಾಪಿಟಲ್ ಯು, ಬಿಕಾಸ್ ಇದು ಡೈರೆಕ್ಟ್ ಫಂಕ್ಷನ್ ಆಫ್ ಕ್ಯಾಪಿಟಲ್ ಯು. ಬಟ್ ಯು ಏನು? ಡೆಲ್ ಯು ಬೈ ಡೆಲ್ ಎಕ್ಸ್. ಕ್ಯಾಪಿಟಲ್ ಯು ಇದು ಡೈರೆಕ್ಟ್ ಫಂಕ್ಷನ್ ಆಫ್ ಎಕ್ಸ್ ಪ್ಲಸ್, ಬಟ್ ಅಗೈನ್ ಯು ಏನು? ಡೆಲ್ ಕ್ಯಾಪಿಟಲ್ ಯು ಬೈ ಡೆಲ್ ಸ್ಮಾಲ್ ಯು ಇಂಟು ಡೆಲ್ ಸ್ಮಾಲ್ ಯು ಬೈ ಡೆಲ್ ಎಕ್ಸ್. ಯಾಕೆಂದರೆ ಸೊ ಕ್ಯಾಪಿಟಲ್ ಯು ಅಗೈನ್ ಫಂಕ್ಷನ್ ಆಫ್ ಸ್ಮಾಲ್ ಯು, ಬಟ್ ಸ್ಮಾಲ್ ಯು ಅಗೈನ್ ಫಂಕ್ಷನ್ ಆಫ್ ಎಕ್ಸ್ ಪ್ಲಸ್ ವಿ ಬೇರೆ ಇದೆ. ವಿನೂ ಕೂಡ ಸೇಮ್, ಡೆಲ್ ಎಫ್ ಬೈ ಡೆಲ್ ವಿ ಇಂಟು ಏನಾಗುತ್ತೆ? ಡೆಲ್ ವಿ ಬೈ ಡೆಲ್ ಎಕ್ಸ್ ಪ್ಲಸ್ ಡೆಲ್ ವಿ ಬೈ ಡೆಲ್ ಯು ಇಂಟು ಡೆಲ್ ಯು ಬೈ ಡೆಲ್ ಎಕ್ಸ್ ಆಯಿತು, ಇಸ್ ಈಕ್ವಲ್ ಟು 0. ರೈಟ್. ಇದನ್ನು ನಾನು ಅನ್ಕೋತೀನಿ, ಇದನ್ನು ಪಿ ಅಂತ ಕರ್ಕೋತೀನಿ. ಸೊ ಯು ಬೈ ಎಕ್ಸ್ ಏನಿದೆ ಅದು ಬಂದಿದೆ, ಅದನ್ನು ಪಿ ಅಂತ ಕರ್ಕೋತೀನಿ. ರೈಟ್. ಅಲ್ಲೂ ಕೂಡ ಪಿ ತೊಗೊಂಡಿದ್ದೀವಿ ತಾನೆ. ಸಿಮಿಲರ್ಲಿ ಈಗ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀನಿ. ಅವಾಗ ಏನು ಬಂತು? ಡೆಲ್ ಎಫ್ ಬೈ ಡೆಲ್ ಯು ಶೋರ್ ಕ್ಯಾಪಿಟಲ್ ಯು ಇಂಟು ಡೆಲ್ ಯು ಬೈ ಡೆಲ್ ವೈ ಪ್ಲಸ್ ಅಗೈನ್ ಡೆಲ್ ಯು ಬೈ ಡೆಲ್ ಯು ಇಂಟು ಡೆಲ್ ಯು ಬೈ ಡೆಲ್ ವೈ ಆಯಿತು, ಸ್ಮಾಲ್ ಯು ಬೈ ಡೆಲ್ ವೈ ಆಯಿತು. ಇಲ್ಲಿ ಕೂಡ ಅದೇ ರೀತಿ ಬರುತ್ತೆ. ಡೆಲ್ ಎಫ್ ಬೈ ಡೆಲ್ ವಿ ಇಂಟು ಡೆಲ್ ವಿ ಬೈ ಡೆಲ್ ಎಕ್ಸ್ ಪ್ಲಸ್ ಡೆಲ್ ವಿ ಬೈ ಡೆಲ್ ಯು ಇಂಟು ಡೆಲ್ ಸ್ಮಾಲ್ ಯು ಬೈ ಡೆಲ್ ವೈ ಇಸ್ ಈಕ್ವಲ್ ಟು 0. ಇದನ್ನು ಏನು ಅಂದ್ಕೊಂಡಿದ್ದೀವಿ? ಸ್ಮಾಲ್ ಕ್ಯೂ ಅಂದ್ಕೊಂಡಿದ್ದೀವಿ. ಇಲ್ಲೂ ಕೂಡ ಸ್ಮಾಲ್ ಕ್ಯೂ ಅಂದ್ಕೋತೀವಿ. ರೈಟ್. ಈಗ 3 ಈಕ್ವೇಷನ್ಸ್ ಆಯಿತು. ಈಗ ಮಲ್ಟಿಪ್ಲೈಯಿಂಗ್ ದಿಸ್ ಈಕ್ವೇಷನ್, ಯಾವುದು? ದಿಸ್ ಈಕ್ವೇಷನ್ ಬೈ ಇದನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕಪ್ಪ ಅಂದರೆ ಡೆಲ್ ವಿ ಬೈ ಡೆಲ್ ವೈ ಪ್ಲಸ್ ಡೆಲ್ ವಿ ಬೈ ಡೆಲ್ ಯು ಇದು ಇಂಟು ಕ್ಯೂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಆ್ಯಂಡ್ ಇದನ್ನು 1 ಅಂತ ಕರ್ಕೊಳ್ಳಿ. ಈ ಈಕ್ವೇಷನ್ನ ಈ ಟರ್ಮಿಂದ ಮಲ್ಟಿಪ್ಲೈ ಮಾಡ್ತೀನಿ. ಈ ಈಕ್ವೇಷನ್ ಇದನ್ನ 2 ಅಂತ ಕರ್ಕೊಳ್ಳೋಣ. ಇದನ್ನ ಯಾವುದರಿಂದ ಮಾಡ್ತೀನಿ ಅಂದರೆ ಡೆಲ್ ವಿ ಬೈ ಡೆಲ್ ಎಕ್ಸ್ ಪ್ಲಸ್ ಡೆಲ್ ವಿ ಬೈ ಡೆಲ್ ಯು ಇಂಟು ಪಿ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಈ ಟರ್ಮ್ನ ವಿತ್ ರೆಸ್ಪೆಕ್ಟ್ ಇದನ್ನು 1ಗೆ, ಇದನ್ನು ಈಕ್ವೇಷನ್ 2ಗೆ ಮಲ್ಟಿಪ್ಲೈ ಮಾಡ್ತೀನಿ. ಮಲ್ಟಿಪ್ಲೈ ಮಾಡಿಬಿಟ್ಟು ಸೊ ಸಬ್ಟ್ರಾಕ್ಟ್ 1 ಫ್ರಮ್ ಅನದರ್, ಒಂದರಲ್ಲಿ ಒಂದು ಕಳಿಸ್ತೀನಿ. ನೋಡಿ, ಕಳೆದಾಗ ಏನಾಗುತ್ತೆ? ಕೆಲವು ಟರ್ಮು ಕ್ಯಾನ್ಸಲ್ ಆಗಿಬಿಡುತ್ತೆ. ಡೆಲ್ ಯು ವಿ ಬೈ ಡೆಲ್ ವೈ ಡೆಲ್ ವಿ ಬೈ ಡೆಲ್ ಯು ಇಂಟು ಕ್ಯೂ ಇಲ್ಲಿ ಬಂದು ಕೂತ್ಕೋತು ಅಲ್ವಾ? ಇದ್ರ ಪಕ್ಕದಲ್ಲಿ ಏನು ಬಂದು ಕೂತ್ಕೊಳ್ಳುತ್ತೆ? ಸೊ ಇದು ನೋಡಿ, ಡೆಲ್ ವಿ ಈ ಟರ್ಮ್ನ ಇಲ್ಲಿಗೆ ಹಾಕ್ತೀನಿ. ಸೊ ಇದು ಫಸ್ಟ್ ಈಕ್ವೇಷನ್ ಇಲ್ಲಿಗೆ, ಈ ಈಕ್ವೇಷನ್ ಇಲ್ಲಿಗೆ ಹಾಕ್ತೀನಿ. ಅವಾಗ ಇವೆರಡು ಟರ್ಮ್ ಏನಾಯಿತು? ಸೇಮ್ ಆಯಿತು. ಈ 2 ಟರ್ಮ್ ಸೇಮ್ ಆಗಿರೋದ್ರಿಂದ ಈ ಒಂದರಲ್ಲಿ ಒಂದು ಕಳೆದ್ರೆ ಏನಾಗುತ್ತೆ? ದೋಸ್ ಟರ್ಮ್ ಗೆಟ್ ಕ್ಯಾನ್ಸಲ್ಸ್ ಆ್ಯಂಡ್ ದ ರಿಮೈನಿಂಗ್ ಈಸ್ ಏನಪ್ಪ? ಸೊ ಡೆಲ್ ಎಫ್ ಬೈ ಡೆಲ್ ಯು ಡೆಲ್ ಕ್ಯಾಪಿಟಲ್ ಯು ಇಂಟು ಏನು ಉಳ್ಕೊಳ್ಳುತ್ತೆ? ಡೆಲ್ ಕ್ಯಾಪಿಟಲ್ ಯು ಬೈ ಡೆಲ್ ಎಕ್ಸ್ ಪ್ಲಸ್ ಡೆಲ್ ಕ್ಯಾಪಿಟಲ್ ಯು ಬೈ ಡೆಲ್ ಯು ಇಂಟು ಪಿ. ಓಕೆ. ಇಂಟು ನಾನು ಮಲ್ಟಿಪ್ಲೈ ಮಾಡಿರೋ ಟರ್ಮ್ ಯಾವುದು? ಡೆಲ್ ವಿ ಬೈ ಡೆಲ್ ವೈ ಪ್ಲಸ್ ಡೆಲ್ ವಿ ಬೈ ಡೆಲ್ ಯು ಇಂಟು ಕ್ಯೂ ಉಳ್ಕೊಂತು ಅಲ್ವಾ? ಮೈನಸ್ ಸಬ್ಟ್ರಾಕ್ಟ್ ಮಾಡೋದ್ರಿಂದ ಈ ಈಕ್ವೇಷನಿಂದ ಏನು ಟರ್ಮ್ ಉಳಿಯುತ್ತೆ? ಡೆಲ್ ಯು ಬೈ ಡೆಲ್ ವೈ ಪ್ಲಸ್ ಡೆಲ್ ಯು ಕ್ಯಾಪಿಟಲ್ ಯು ಬೈ ಡೆಲ್ ಸ್ಮಾಲ್ ಯು ಇಂಟು ಡೆಲ್ ಸ್ಮಾಲ್ ಯು ಬೈ ಡೆಲ್ ವೈ ಇಂಟು ಮಲ್ಟಿಪ್ಲೈ ಮಾಡಿರೋ ಟರ್ಮ್ ಯಾವುದು? ಈಕ್ವೇಷನ್ 2ನ ಇದು ಏನು? ಡೆಲ್ ವಿ ಬೈ ಡೆಲ್ ಎಕ್ಸ್ ಪ್ಲಸ್ ಡೆಲ್ ವಿ ಬೈ ಡೆಲ್ ಯು ಇಂಟು ಪಿ. ಇದಿಷ್ಟು ಟರ್ಮ್ ಆಯಿತು. ಓಕೆ. ಇಸ್ ಈಕ್ವಲ್ ಟು ವಾಟ್? ಇಸ್ ಈಕ್ವಲ್ ಟು 0. ರೈಟ್. ಸೊ ಇದನ್ನು ನೀವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿಕೊಂಡ್ರೆ ಆ್ಯಂಡ್ ಎಫ್ ಈಸ್ ನಾಟ್ ಆರ್ಬಿಟ್ರರಿ. ಸೊ ಇದನ್ನೇನು ಬರಿಬೋದು ನೀವು? ಯು ಕ್ಯಾನ್ ರೈಟ್, ಎಫ್ ಈಸ್ ಆರ್ಬಿಟ್ರರಿ, ಯು ಕ್ಯಾನ್ ರೈಟ್ ಇಟ್ ಆಸ್ ಡೆಲ್ ಕ್ಯಾಪಿಟಲ್ ಯು ಬೈ ಡೆಲ್ ಎಕ್ಸ್ ಪ್ಲಸ್
del capital U by del U into small p whole thing into del capital V by del Y plus del capital V by del U into small q minus del capital U by del Y plus del capital U by del U into del U by del Y whole thing into del capital V by del X plus del capital V by del U whole thing into p ಆಯಿತು is equal to 0. ಅಂದರೆ ನಾನು ಈ ಎಫ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡೆ. ಈಗ ನಾನು ಟರ್ಮ್ಸನ್ನು ಸಪ್ರೇಟ್ ಮಾಡ್ಕೊತೀನಿ. ಅಂದರೆ ಪಿ ಇರೋದನ್ನೆಲ್ಲ ಒಂದು ಕಡೆಗೆ ತೊಗೊಳ್ತೀನಿ. ನೋಡಿ ಪಿ ಇರೋದು ಇಲ್ಲೊಂದು ಟರ್ಮ್ ಇದೆ, ಪಿ ಇರೋದು. ಸೊ ಮಲ್ಟಿಪ್ಲೈ ಮಾಡ್ಕೋಬೇಕಲ್ವಾ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ಬರುತ್ತೆ. ಇದ್ರ ಜೊತೆ ಬರೀ ಪಿ ಇರೋಂಥದ್ದು, ಬರೀ ಪಿ ಇರೋಂಥದ್ದು, ಅದೇ ರೀತಿ ಬರೀ ಕ್ಯೂ ಇರೋಂಥದ್ದು, ಬರೀ ಕ್ಯೂ ಇರೋಂಥದ್ದು ಟರ್ಮ್ಸನ್ನ ನಾನು ಸಪ್ರೇಟ್ ಮಾಡ್ಕೋತೀನಿ. ಮತ್ತು ಉಳಿದಿರೋ ಇಂಡಿಪೆಂಡೆಂಟ್ ಟರ್ಮ್ಸನ್ನು ಸಪ್ರೇಟ್ ಮಾಡ್ಕೋತೀನಿ. ಆವಾಗ ಏನು ಸಿಗುತ್ತೆ ನಿಮಗೆ? So then you are going to get by separating del capital U by del U into del V by del Y minus del capital U by del Y into del V by del U whole thing into P minus plus. So into illen ಮಾಡ್ತೀವಿ del capital U by del V by ಇದು del capital U by del X, ಇದು del capital V by del U minus del capital U by del U into del capital V by del X whole thing into Q, but this quantity must be equal to, ಅಂದರೆ independent of P and Q ಯಾವುದಿದೆ? del capital U by del X del Y and del capital V by del X minus del capital U by del X into del capital V by del Y. ಸೊ ಈ ಫಾರ್ಮಿಗೆ ಬಂತು. ಈ ಬ್ರಾಕೆಟಲ್ಲಿ ಇದೆಯಲ್ಲ, ಈ ಟರ್ಮ್ ಅಷ್ಟು ನಾನು ಅನ್ಕೋತೀನಿ ಸಮ್ ಕ್ಯಾಪಿಟಲ್ ಪಿ ಅನ್ಕೋತೀನಿ ಇಂಟು ಸ್ಮಾಲ್ ಪಿ, ಆ್ಯಂಡ್ ಈ ಟರ್ಮ್ ಎಷ್ಟು ಇದೆಯಲ್ವ ಇದಷ್ಟು ಅನ್ಕೋತೀನಿ ಸಮ್ ಕ್ಯಾಪಿಟಲ್ ಕ್ಯೂ ಅನ್ಕೋತೀನಿ, ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ, ಆ್ಯಂಡ್ ಇದಿಷ್ಟು ಟರ್ಮ್ ಅನ್ಕೋತೀನಿ ಆರ್ ಅನ್ಕೋತೀನಿ, ಕ್ಯಾಪಿಟಲ್ ಆರ್ ಅನ್ಕೋತೀನಿ. ನನ್ನ ಈಕ್ವೇಷನ್ ಈ ಫಾರ್ಮಿಗೆ ಬಂದು ಕೂತ್ಕೊಂತು. ಕ್ಯಾಪಿಟಲ್ ಪಿ ಅಂದರೆ ಇದು, ಕ್ಯಾಪಿಟಲ್ ಕ್ಯೂ ಅಂದರೆ ಇದು, ಕ್ಯಾಪಿಟಲ್ ಆರ್ ಅಂದರೆ ಈ ಟರ್ಮ್. ಅವಾಗ ಪಿ ಇಂಟು ಪಿ ಪ್ಲಸ್ ಕ್ಯೂ ಇಂಟು ಕ್ಯೂ ಇಸ್ ಈಕ್ವಲ್ ಟು ಆರ್ ಫಾರ್ಮಿಗೆ ಬಂತು. ಓಕೆ, ಸೊ ಇದನ್ನು ನಾವು ಲ್ಯಾಗ್ರಾಂಜೆ ಫಾರ್ಮ್ ಅಂತಲೂ ಕರಿತೀವಿ. ಈ ಫಾರ್ಮಿಗೆ ಬಂದರೆ ಲ್ಯಾಗ್ರಾಂಜೆ ಫಾರ್ಮ್ ಅಂತಲೂ ಕರಿತೀವಿ. ನಿಮ್ಮ ಈಕ್ವೇಷನ್ನು ಈ ಫಾರ್ಮಿಗೆ ಬಂದು ಕೂತ್ಕೊಳ್ಳುತ್ತೆ. ದಿಸ್ ಈಸ್ ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್, ರೈಟ್? ಸೊ ಈ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಗೆ ಹೆಂಗೆ, ಈಗ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ. ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಒಂದು ಫಂಕ್ಷನ್ ಯಾವ ತೊಗೊಂಡಿನಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಯು ಮೈನಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ ಇದೆ. ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಯಾವುದು? ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಈ ಸಿ ಅನ್ನೋದು ಆರ್ಬಿಟ್ರರಿ ಕಾನ್ಸ್ಟೆಂಟ್. ಈಗ ಈ ಕಾನ್ಸ್ಟೆಂಟನ್ನು ರಿಮೂವ್ ಮಾಡಿ ವಿ ಹ್ಯಾವ್ ಟು ಫಾರ್ಮ್ ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್. ಇದನ್ನು ಈಕ್ವೇಷನ್ 1 ಅಂತ ಕರ್ಕೋತೀನಿ. ಆರ್ಬಿಟ್ರರಿ ಕಾನ್ಸ್ಟೆಂಟ್ ರಿಮೂವ್ ಮಾಡಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಲ್ವಾ? ಅವಾಗ ಏನಾಯಿತು? ಇದು 2x ಆಯಿತು. ವೈ ಏನಾಯಿತು? 0 ಆಯಿತು. ಪ್ಲಸ್ 2 ಇಂಟು ಯು ಮೈನಸ್ ಸಿ ಆಯಿತು. ಅದೇನಪ್ಪ 2 ಇಂಟು ಯು ಮೈನಸ್ ಸಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಯು ಅಂದರೆ ಡೆಲ್ ಯು ಬೈ ಡೆಲ್ ಎಕ್ಸ್ ಇಸ್ ಈಕ್ವಲ್ ಟು 0. ಈಗ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀನಿ. ಅವಾಗ ಎಕ್ಸ್ ಹೋಯ್ತು, ವೈ ಉಳ್ಕೊಂಡಿದ್ದೇನು? 2y ಪ್ಲಸ್ 2 ಇಂಟು ಎಗೈನ್ ಯು ಮೈನಸ್ ಸಿ ಇಂಟು ಡೆಲ್ ಯು ಬೈ ಡೆಲ್ ವೈ ಆಯಿತು ಇಸ್ ಈಕ್ವಲ್ ಟು 0. ಇದನ್ನು ನೀವು ಸ್ಮಾಲ್ ಪಿ ಅನ್ಕೋತೀರಾ, ಇದನ್ನು ನೀವು ಸ್ಮಾಲ್ ಕ್ಯೂ ಅನ್ಕೋತೀರಾ. ಇದು ಸೊ ನಿಮ್ಮ ಪ್ರಾಕ್ಟೀಸಲ್ಲಿ ಬಂದಿರೋ ಅಂಥದ್ದು ಅಲ್ವಾ? ಈಗ ಹಾಗಾದ್ರೆ ಈಕ್ವೇಷನ್ ಏನಾಯಿತು? ಸಿಂಪ್ಲಿ ನಿಮಗೆ 2x ಪ್ಲಸ್ 2 ಇಂಟು ಯು ಮೈನಸ್ ಸಿ ಇಂಟು ಪಿ ಇಸ್ ಈಕ್ವಲ್ ಟು 0. 2y ಪ್ಲಸ್ 2 ಇಂಟು ಯು ಮೈನಸ್ ಸಿ ಇಂಟು ಕ್ಯೂ ಇಸ್ ಈಕ್ವಲ್ ಟು 0 ಆಯಿತು. ನಮ್ಮ ಇಂಟೆನ್ಷನ್ ಏನು? ಅವರ್ ಇಂಟೆನ್ಷನ್ ಈಸ್ ಟು ರಿಮೂವ್ ಸೊ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಆರ್ಬಿಟ್ರರಿ ಕಾನ್ಸ್ಟೆಂಟ್ ಮಾಡಲಿಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ಲುಕ್ ಹಿಯರ್, ಇದನ್ನು ನಾನೇನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ದಿಸ್ ವಿತ್ ಕ್ಯೂ ಆ್ಯಂಡ್ ದಿಸ್ ವಿತ್ ಪಿ. ಒಂದರಲ್ಲಿ ಒಂದು ಕಳಿತೀನಿ. ಅವಾಗ ಏನಾಗುತ್ತೆ? 2x ಕ್ಯೂ, ಓಕೆ, ಮೈನಸ್ ಇಲ್ಲೇನು ಬರುತ್ತೆ? 2yp ಆಯಿತು. ಓಕೆ, ಸೊ ಇಲ್ಲಿ 2 ಇಂಟು ಯು ಮೈನಸ್ ಸಿ ಪಿ ಕ್ಯೂ, 2 ಇಂಟು ಯು ಮೈನಸ್ ಸಿ ಪಿ ಕ್ಯೂ ಕಳಿಬೇಕಾದ್ರೆ ಒಂದರಲ್ಲಿ ಒಂದು ಏನಾಯಿತು? ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು ನಿಮಗೆ? ದಿಸ್ ಒನ್ 2 ಈಸ್ ಕಾಮನ್, ಸೊ ಟೇಕ್ ಇಟ್ ಔಟ್ಸೈಡ್. ಏನು ಬಂತು? qx plus yp is equal to 0. This is the required partial differential equation. ಗೊತ್ತಾಯ್ತಾ? ಅಂದರೆ ಆ ಕಾನ್ಸ್ಟೆಂಟ್ಸ್ನ ಹೆಂಗೆ ರಿಮೂವ್ ಮಾಡಬೇಕು ಅಂತೇಳಿ. ಇನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ ನಾನು. ಈಗ ಒಂದು ಯು ಇಸ್ ಈಕ್ವಲ್ ಟು ಐ ಆಮ್ ಗೋಯಿಂಗ್ ಟು ಟೇಕ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ತೊಗೊಂಡಿದ್ದೀನಿ. ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಫ್ ಈಸ್ ಅನ್ ಆರ್ಬಿಟ್ರರಿ ಫಂಕ್ಷನ್.
ಈಗ ಐ ಆಮ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಯ್ತಪ್ಪ ಅವಾಗ del u ಬೈ del ಎಕ್ಸ್ ಇಟ್ ಈಸ್ ನಥಿಂಗ್ ಬಟ್ ಪಿ. ದಿಸ್ ಈಕ್ವಲ್ ಟು ಏನಾಯಿತು, ಏನಾಗುತ್ತೆ 2x ಇಂಟು, ಯಾಕೆಂದರೆ ಎಫ್ ಡ್ಯಾಶ್ ಡೆಲ್ ಎಫ್ ಬೈ, ನೋಡಿ ಇಲ್ಲಿ ನಾನು ನಿಮ್ಗೆ ಅರ್ಥ ಹಂಗೆ ಹೇಳ್ಬಿಡ್ತೀನಿ, ಡೆಲ್ ಎಫ್ ಬೈ ಡೆಲ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂದರೆ 2x. ಅದೇ ರೀತಿ del u ಬೈ del y ಏನಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಕ್ಯೂ ಅಲ್ವಾ, ಇಟ್ ಈಸ್ ನಥಿಂಗ್ ಬಟ್ ಕ್ಯೂ. ದಿಸ್ ಈಕ್ವಲ್ ಟು del f ಬೈ del y ಇಂಟು 2y ಆಗುತ್ತೆ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಇನ್ನರ್ ಟರ್ಮ್ 2y ಆಗುತ್ತೆ ಅಲ್ವಾ. ಸೊ ಇಲ್ಲಿ ಇದನ್ನು ಇದು ನೀವು ಪಾರ್ಷಿಯಲ್ ಡೆರಿವೇಟಿವ್ ಆಗಿರೋದ್ರಿಂದ ಯು ಕ್ಯಾನ್ ರೈಟ್ ಇಟ್ ಆಸ್ ಇದನ್ನು ಎಫ್ ಡ್ಯಾಶ್, ಇದನ್ನು ಎಫ್ ಡ್ಯಾಶ್ ಅನ್ಕೋತೀನಿ. ಇಟ್ ಈಸ್ ನಥಿಂಗ್ ಬಟ್ 2x ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಪಿ ಅಂತ ಬಂತು. ಇದು 2y ಎಫ್ ಡ್ಯಾಶ್ ಈಸ್ ನಥಿಂಗ್ ಬಟ್ ಕ್ಯೂ ಅಂತ ಬಂತು. ಈಗ ಐ ಹ್ಯಾವ್ ಟು ರಿಮೂವ್ ಕ್ಯೂ. ನಾನೇನು ಮಾಡ್ತೀನಿ, ಒಂದು ಈಕ್ವೇಷನ್ನ ಸೊ ಐ ಕ್ಯಾನ್ ಡಿವೈಡ್, ಅಥವಾ ಸೊ ನೀವು ಏನು ಸಬ್ಟ್ರಾಕ್ಟು ಕೂಡ ಮಾಡ್ಬೋದು. ಒಂದರಲ್ಲಿ ಒಂದು, ಇದಕ್ಕೆ ನಾನು ಯಾವುದು y ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನು x ಇಂದ ಮಲ್ಟಿಪ್ಲೈ ಮಾಡ್ತೀನಿ. ದೆನ್ ಏನಾಗುತ್ತೆ, ಒಂದರಲ್ಲಿ ಒಂದು ಕಳೆದ್ರೆ ಇಲ್ಲಿ 2xy y ಡ್ಯಾಶ್ ಆಯಿತು, ಸಾರಿ ಎಫ್ ಡ್ಯಾಶ್. ಇದು ಕೂಡ 2xy ಎಫ್ ಡ್ಯಾಶ್ ಆಯಿತು. ಕಳೆದ್ರೆ ಏನು ಬರುತ್ತೆ, py ಮೈನಸ್ qx ಇಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಆಲ್ಸೋ ಸೊ ನಿಮ್ಮ ರಿಕ್ವೈರ್ಡ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್. ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಾನು. ಸೊ ಈ ಫಾರ್ಮಲ್ಲಿದ್ದರೆ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಕಮ ಯು ಸ್ಕ್ವೇರ್ ಮೈನಸ್ 2xy. ಇದು ಯಾವ ಫಾರ್ಮಲ್ಲಿದೆ, ಕ್ಯಾಪಿಟಲ್ ಎಫ್ ಆಫ್ ಯು ಇಂಟು ಕ್ಯಾಪಿಟಲ್ ವಿ ಫಾರ್ಮಲ್ಲಿದೆ. ಯು ಅಂದರೆ ಇದಿಷ್ಟು, ವಿ ಅಂದರೆ ಇದಿಷ್ಟು ಅಲ್ವಾ, ಈ ಫಾರ್ಮಲ್ಲಿದೆ. ಇಲ್ಲಿ ನೀವು ಮಾಡಬೇಕಾರೋದೇನಪ್ಪ ಅಂತಂದರೆ, ಆಗಲೇ ನೀವು ಡಿರೈವ್ ಮಾಡಿದ್ರಲ್ಲ, ಏನು ಇಲ್ಲಿ del u ಬೈ del u ಮಾಡಿದ್ರಿ, del v ಬೈ ಇವನ್ನೆಲ್ಲ ಕಂಡುಹಿಡಿದ್ಬಿಟ್ಟು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಮ ಕೆಲಸ ಮುಗಿದೋಯ್ತು. ಏನು ಪಿ ಇಂಟು ಪಿ, ನೋಡಪ್ಪ ಇದು ಪಿ ಇಂಟು ಪಿ, ಕ್ಯೂ ಇಂಟು ಕ್ಯೂ ಇಸ್ ಈಕ್ವಲ್ ಟು ಆರ್ ಫಾರ್ಮಲ್ಲಿದೆ. ಪಿ ಅಂದರೆ ಇದಷ್ಟು, ಅಂದರೆ ನಿಮಗೆ ಯು ಅಂದರೆ ಗೊತ್ತಾಗಿದೆ. ಕ್ಯಾಪಿಟಲ್ ಯು ಅಂದರೆ ಏನು, ಕ್ಯಾಪಿಟಲ್ ಯು ಈಸ್ ನಥಿಂಗ್ ಬಟ್ ಯುವರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಅಂತ ಕೊಟ್ಟಿರೋ ಪ್ರಾಬ್ಲಮಲ್ಲಿ. ವಿ ಅಂದರೆ ಏನು, ಯು ಸ್ಕ್ವೇರ್ ಮೈನಸ್ 2xy ಅಂತ, ಯು ಸ್ಕ್ವೇರ್ ಮೈನಸ್ 2xy ಅಂತ. ಸೊ del u ಬೈ del y ಅಂದರೆ ಏನು ಆಗುತ್ತೆ, ಸಾರಿ del ಕ್ಯಾಪಿಟಲ್ ಯು ಬೈ del ಸ್ಮಾಲ್ ಯು ಅಂದರೆ ಏನು, ಇದನ್ನು ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಯು ಡಿಫ್ರೆನ್ಷಿಯೇಟ್ ಮಾಡ್ಬೇಕು, ಏನಾಗುತ್ತೆ. ಸೊ del u ಬೈ del u ಅಂತಂದರೆ ಏನಾಯಿತು, ಸೊ ಸಿಂಪ್ಲಿ ಇಟ್ ಬಿಕಮ್ಸ್ 2u ಆಗುತ್ತೆ. ಸಿಮಿಲರ್ಲಿ del v ಬೈ del y ಅಲ್ಲಿ ಏನು ಬರುತ್ತೆ ಬರ್ಕೊಳ್ಬೇಕು. ಸಿಮಿಲರ್ಲಿ ಸೊ ಇದನ್ನು ಕ್ಯಾಲ್ಕುಲೇಟ್, ಇವೆಲ್ಲ ಡೆರಿವೇಟಿವ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಈಕ್ವೇಷನ್ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ದ ರಿಕ್ವೈರ್ಡ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ನೀವು ಮಾಡ್ತೀರಾ ಅನ್ಕೋತೀನಿ. ಇವನ್ನೆಲ್ಲ ಡೆರಿವೇಟಿವ್ಸ್ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ರಿಕ್ವೈರ್ಡ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಸ್ u ಇಂಟು q ಮೈನಸ್ p is equal to x minus y ಫಾರ್ಮಲ್ಲಿ ಬರುತ್ತೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಇದನ್ನು ನೀವು ಒಂದ್ಸಲಿ ವರ್ಕ್ ಮಾಡಿ, ಮನೆಯಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಸೊ ನಿಮ್ಗೆ ಹೇಳ್ಬೋದು ಸರ್ ಇನ್ನು ಉಳಿದ ಎಕ್ಸಾಂಪಲ್ಸ್ಗಳನ್ನೆಲ್ಲ ಹೆಂಗೆ ಸಾಲ್ವ್ ಮಾಡಬೇಕು ಸರ್, ನನ್ನ ಹತ್ರ ಯಾವುದೇ ಎಕ್ಸಾಂಪಲ್ಸ್ ಇಲ್ಲ, ಏನಿಲ್ಲ, ಏನು ಮಾಡ್ತೀರಾ, ಹೆಂಗೆ ಸಾಲ್ವ್ ಮಾಡಬೇಕು, ರೈಟ್. ಬೇಕಾದ್ರೆ ನಾನು ಒಂದಿಷ್ಟು ನಿಮಗೆ ಎಕ್ಸಸೈಸಸ್ ಕೊಡ್ತೀನಿ. ಸೊ ಆ ಎಕ್ಸಸೈಸಸ್ನ ನೀವು ಬೇಕಾದ್ರೆ ಇಲ್ಲಿ ಬರೆದಿರ್ತೀನಿ, ನೀವು ಬೇಕಾದ್ರೆ ನೋಟ್ಸ್ ನೋಡ್ಕೊಂಬಿಟ್ಟು ಬರ್ಕೊಳ್ಳಿ. ಓಕೆ, ಸೊ ಏನು ಒಂದೊಂದೇ ಬರಿತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊತಾ ಹೋಗಿ. ಯು ಈಸ್ ಈಕ್ವಲ್ ಟು, ಇಲ್ಲ ನಾನು ಬಿಡಿ ಒಂದು ಅದನ್ನು ಫೋಟೋ ತೆಗೆದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ಎಕ್ಸಸೈಸ್ ಸಾಲ್ವ್ ಮಾಡಬೇಕು ಅಂತೇಳಿ. ಸೊ ನಾನು ನಿಮಗೆ ನೋಟ್ಸ್ ಕಳ್ಸೋದು ಕಷ್ಟ ಆಗ್ತಾ ಇದೆ. ನೋಟ್ಸು ನಾನು ಮಾಡಿಲ್ಲ ಆ್ಯಕ್ಚುಲಿ, ನಾನು ಬುಕ್ ನೋಡಿಕೊಂಡೆ ನಾನು ಯಾವಾಗಲೂ ಪಾಠ ಮಾಡ್ತಾ ಇರೋದ್ರಿಂದ ಐ ಡಿಡೆಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ನೋಟ್ಸ್ ಫಾರ್ ದಿ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಒಂದು ಸಜೆಷನ್ನು, ಸೊ ನಿಮಗೆ ಬೇಕು ಅಂತಂದರೆ ನನಗೆ ವ್ಯಾಟ್ಸಪ್ಪಲ್ಲಿ ನಿಮ್ಮ ಅನಿಸಿಕೆ ಹೇಳಿ. ಏನಪ್ಪ ಅಂತಂದರೆ ನಾನು ಬರೆದಿರೋ ಬುಕ್ ಇದೆ, ನನ್ನದೇ ಒಂದು ಬುಕ್ ಇದೆ, ನಾನೇ ಬರೆದಿರೋ ಅಂಥದ್ದು. ಬೇಕಾದ್ರೆ ಆ ಸಾಫ್ಟ್ ಕಾಪಿನ ನಾನು ನಿಮಗೆ ವ್ಯಾಟ್ಸಪ್ ಮೂಲಕ ಶೇರ್ ಮಾಡ್ಕೊತೀನಿ. ಇಫ್ ಯು ವಾಂಟ್ ಅದನ್ನು ನೀವು ಪ್ರಿಂಟೌಟ್ ತಕ್ಕೊಂಡ್ರೆ, ಯಾವ ಚಾಪ್ಟರ್ ಬೇಕು ಆ ಚಾಪ್ಟರ್ನ ಪ್ರಿಂಟೌಟ್ ತಕ್ಕೊಂಡ್ರೆ ಸೊ ನಿಮಗೆ ಈಸಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಅನುಕೂಲ ಕೂಡ ಆಗುತ್ತೆ. ಸೊ ನೀವು ಅದನ್ನು ಬೇಕಾದ್ರೆ ನೋಡಿ, ಆ ಬುಕ್ಸ್ ಬೇಕೋ ಬೇಡೋ ನನಗೆ ಸೊ ನೀವು ಒಂದು ಕಳಿಸ್ಕೊಡಿ. ನಿಮ್ಗೆ ಯಾವ ಚಾಪ್ಟರ್ ಇದೆ ಅಷ್ಟೇ ಚಾಪ್ಟರ್ನೇ ನಾನು ನಿಮಗೆ ಸೊ ವಾಟ್ಸಪ್ ಮೂಲಕ ನಿಮಗೆ ಶೇರ್ ಮಾಡ್ಕೊತೀನಿ. ಓಕೆ, ಟೇಕ್ ಕೇರ್, ಥ್ಯಾಂಕ್ ಯು.